ಲೋಕ ಚಾನಲ್ಗೆ ಸ್ವಾಗತ. ನಾನು ಈ ಥರ ಓಲ್ಡ್ ದುಪ್ಪಟ್ಟದಲ್ಲಿ ಯಾವ ರೀತಿಯಾಗಿ ಈ ರೀತಿ ಡೋರ್ ಮ್ಯಾಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಥವಾ ಈ ರೀತಿಯಾಗಿ ಸಣ್ಣದಾಗಿ ಮಾಡ್ಕೊಂಡು ಇದನ್ನು ನಾವು ಟೇಬಲ್ ಮ್ಯಾಟ್ ಆಗೂ ಯೂಸ್ ಮಾಡ್ಬೋದು. ಅಥವಾ ಇದನ್ನು ಪೂರ್ತಿಯಾಗಿ ದೊಡ್ಡದಾಗಿ ಮಾಡಿದ್ರೆ ಡೋರ್ ಮ್ಯಾಟ್ ಆಗುತ್ತೆ. ಸೊ ನಾವು ಬಾಗಿಲಿಗೆ ಮಳೆಗಾಲದಲ್ಲಿ ತುಂಬಾ ಮ್ಯಾಟ್ಗಳು ಬೇಕಾಗ್ತವೆ. ನೋಡಿರಿ, ಈ ರೀತಿಯಾಗಿ ಸುಂದರವಾದ ಮ್ಯಾಟ್ಗಳು ಮಾಡ್ಬೋದು. ಸೊ ನೀವು ಈ ರೀತಿಯಾಗಿ ಉಳಿದಿರೋ ವೇಸ್ಟ್ ವೇಲ್ಗಳನ್ನು ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು. ನೋಡಿರಿ, ನಾನು ಯಾವ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ಆ ರೀತಿ ಅದನ್ನು ಕಟ್ ಮಾಡ್ಕೋಬೇಕು ಅಥವಾ ಟೇರ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಸಣ್ಣದಾಗಿ ಸಣ್ಣ ಪೀಸ್ ಬರೋ ಥರ ಅದನ್ನು ಕಟ್ ಮಾಡ್ಕೋಬೇಕು. ಸೊ ಡ್ರೆಸ್ಗಳು ಹಾಳಾಗಿಬಿಟ್ಟಿರ್ತವೆ, ಆದರೆ ದುಪ್ಪಟ್ಟ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ಎಸಕ್ಕೆ ಮನಸ್ಸು ಬರಲ್ಲ. ಸೊ ಹಾಗಾಗಿ ನೀವು ಇದನ್ನು ಈ ರೀತಿಯಾಗಿ ಈ ಟೇಬಲ್ಗಳಲ್ಲಿ ಮ್ಯಾಟ್ ಹಾಕ್ಬೋದು. ಟೇಬಲಲ್ಲಿ ಈ ಥರ ಏನಾರ ಸಾಮಾನು ಇಡೋಕ್ಕೆ ಮ್ಯಾಟ್ಗಳ ಥರ ಮಾಡ್ಕೋಬೋದು. ಅಥವಾ ಡೋರಿಗೂ ಕೂಡ ಹಾಕೋಕ್ಕೆ ಮ್ಯಾಟ್ಗಳು ಮಾಡ್ಕೋಬೋದು. ಸೊ ಈ ಮಳೆಗಾಲ ಅಲ್ಲ, ಮ್ಯಾಟ್ಗಳು ಎಷ್ಟಿದ್ರೂ ಸಾಲಲ್ಲ. ಸೊ ತುಂಬ ಕೆಸರು ಆಗಿಬಿಡುತ್ತೆ. ಹಾಗಾಗಿ ಸೊ ಈ ಥರ ವೇಸ್ಟ್ ವೇಲಲ್ಲಿ ನಾನು ಈ ರೀತಿ ಡೋರ್ ಮ್ಯಾಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿರಿ, ಆ ಥರ ವೇಲ್ ಟೇರ್ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಸೊ ಎಲ್ಲನೂ ಈ ರೀತಿ ಸುತ್ಕೋಬೇಕು. ಸೊ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಈ ವಿಡಿಯೋನ ಕೊನೆ ತನಕ ನೋಡಿರಿ. ಒಂದು ಈ ಥರ ಗಂಟನ್ನು ಹಾಕ್ಕೋಬೇಕು. ಸೊ ಗಂಟು ಹಾಕ್ಕೊಂಡು ಈ ಥರ ಕ್ರೋಶ ಕಡ್ಡಿ ಅಥವಾ ನೀವು ಸೂಜಿಯಲ್ಲೂ ಕೂಡ ಪಿನ್ನಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು. ಸೊ ಪಿನ್ನಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು. ಸೊ ಅಥವಾ ಈ ಕ್ರೋಶ ಕಡ್ಡಿ ಇರುತ್ತಲ್ಲ, ಕ್ರೋಶ ಕಡ್ಡಿಯಿಂದ ಮಾಡ್ಕೊಂಡ್ರೆ ಸೊ ಮ್ಯಾಟು ತುಂಬ ಗಟ್ಟಿಯಾಗಿರುತ್ತೆ. ಹಾಗಾಗಿ ನಿಮಗೆ ನಾವು ಕ್ರೋಶ ಕಡ್ಡಿಯಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಸೊ ಈ ರೀತಿ ಗಂಟು ಹಾಕ್ಕೊಂಡು ಆ ಗಂಟೊಳಗೆ ಈ ರೀತಿ ನೋಡಿರಿ ಯಾವ ರೀತಿ ಗಂಟು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು. ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಹೇಗೆ ಪೂರ್ತಿಯಾಗಿ ಮ್ಯಾಟ್ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿರಿ, ಈ ರೀತಿ ಮಾಡ್ಕೊಂಬಿಟ್ಟು ಸೊ ಅದಾದ ಮೇಲೆ ಸೊ ಆ ಒಳಗಿರೋ ದಾರಾನ ಈ ರೀತಿ ಅದರೊಳಗೆ ಹಾಕ್ಕೊತ ಬರಬೇಕು. ಸೊ ನೋಡಿರಿ, ಯಾವ ರೀತಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ತಾನೆ ಇರ್ರಿ, ನಿಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ. ನೋಡಿರಿ, ಆ ಗಂಟು ಹಾಕ್ಕೊಂಡಿದ್ದೀನೋ ಆ ಗಂಟಿಂದ ಆ ದಾರಗಳನ್ನು ಈ ಥರ ಸುತ್ಕೊಂಡು ಇದರೊಳಗಿಂದ ಹೀಗೆ ತಗೊಳ್ತಾ ಇದ್ದೀನಿ. ನೋಡಿರಿ, ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಮ್ಯಾಟ್ಗಳಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಆಮೇಲೆ ವೇಲ್ಗಳನ್ನು ಒಸಿಯೋಕ್ಕೆ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಅದು ಇಷ್ಟನೂ ಆಗಲ್ಲ. ಸೊ ಅದೇ ರೀತಿ ಅದನ್ನು ಕರ್ಟನ್ ಕೂಡ ಮಾಡ್ಬೋದು ಅಥವಾ ತೆಲ್ದಿಮ್ ಕವರ್ ಮಾಡ್ಬೋದು. ಸೊ ನಾನು ಈ ರೀತಿ ಅದನ್ನು ಡೋರ್ ಮ್ಯಾಟ್ಗಳನ್ನ ಮಾಡ್ತಾಯಿದ್ದೀನಿ. ಸೊ ನೋಡಿರಿ, ಈ ರೀತಿ ಗಂಟು ಹಾಕ್ಕೋತಾ ಇದ್ದೀನಿ. ಗಂಟು ಹಾಕ್ಕೊಂಡು ಈ ರೀತಿ ಅದನ್ನು ಹೆಣ್ಕೊತಾ ಇದ್ದೀನಿ. ಸೊ ನೋಡಿರಿ, ಈ ರೀತಿ ಒಂದರೊಳಗೆ ಈ ರೀತಿ ಹಾಕ್ಕೊತ ಇದನ್ನು ಮಾಡ್ಕೋಬೇಕು. ಅದಾದಮೇಲೆ ಈ ರೀತಿ ಅದು ಚೈನ್ ಥರ ಆಗುತ್ತೆ. ನೋಡಿರಿ, ತೋರಿಸ್ತಾ ಇದ್ದೀನಿ. ನೋಡಿರಿ, ಒಂದರೊಳಗೆ ಈ ಥರ ಹಿಂಗೆ ಹಾಕ್ಕೊತ ಬಂದಾಗ ಇದು ಚೈನ್ ಥರ ಆಗುತ್ತೆ. ನೆಕ್ಸ್ಟು ಮತ್ತೆ ದಾರ ಮತ್ತೆ ಇದನ್ನು ತೊಗೊಂಡು ನೋಡಿರಿ ಯಾವ ರೀತಿ ತೋರಿಸ್ತಾ ಇದ್ದೀನಿ. ನೋಡಿರಿ, ಅದೇ ರೀತಿ ಅದರೊಳಗಿಂದ ಮತ್ತೆ ಹೆಣ್ಕೊತ ಬರಬೇಕು. ನೀವು ಈ ರೀತಿ ಹೆಣ್ಕೊತ ಬಂದರೆ ಅಂದರೆ ಮ್ಯಾಟು ರೆಡಿ ಆಗುತ್ತೆ. ಸೊ ನೋಡಿರಿ, ಯಾವ ರೀತಿ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ ವಿಡಿಯೋನ. ನೋಡಿರಿ, ಈ ರೀತಿ ಈ ವಿಡಿಯೋನ ನೋಡ್ತಾ ಇರಿ. ನೋಡಿರಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿರಿ, ಈ ರೀತಿ ಎರಡು ದಾರಾನ ತೊಗೋಬೇಕು. ಆಮೇಲೆ ಎಡ್ಜಸ್ಸಲ್ಲಿ ಮಾತ್ರ ಸೊ ಎರಡು ಚೈನ್ನ ಹಾಕಬೇಕು. ನೋಡಿರಿ, ಇಲ್ಲಿ ಮಾತ್ರ ಹಿಂಗೆ ಒಂದೊಂದೇ ದಾರ ತೊಗೊಂಡು ಮತ್ತೆ ಒಳಗಿಂದ ಹಿಂಗೆ ಹಾಕ್ಕೊತ ಬರಬೇಕು. ತೋರಿಸ್ತೀನಿ, ನೋಡ್ತಾ ಇರಿ ವಿಡಿಯೋನ, ಸ್ಕಿಪ್ ಮಾಡಬೇಡ್ರಿ. ಮತ್ತು ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ನೋಡಿರಿ, ಎಷ್ಟು ಸುಂದರವಾಗಿ ಎಷ್ಟು ಚೆನ್ನಾಗಿ ಈ ಮ್ಯಾಟ್ ಆಗುತ್ತೆ ಅಂತ. ನೋಡೋಕ್ಕೆ ತುಂಬ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಹಾಗಾಗಿ ನಾವು ಆ ವೇಲ್ಗಳನ್ನ ಎಸೆಯೋ ಬದಲು ನಾವು ಯಾವಾಗಲೂ ಕೂಡ ನಮ್ಮ ಮನೆಯಲ್ಲಿ ಈ ರೀತಿಯೇ ಅದನ್ನು ಡೋರ್ ಮ್ಯಾಟ್ ಆಗಿ ಕನ್ವರ್ಟ್ ಮಾಡ್ತೇವೆ. ಸೊ ಈ ರೀತಿ ಹೆಣ್ಕೊಂಡು ನಾವು ಡೋರ್ ಮ್ಯಾಟ್ ಆಗಿ ಕನ್ವರ್ಟ್ ಮಾಡ್ಬೋದು. ನೀವು ಅದನ್ನು ಕೂಡ ರೌಂಡಾಗೂ ಮಾಡ್ಬೋದು. ನಾನು ಇದನ್ನು ಬಾಕ್ಸ್ ಶೇಪಲ್ಲಿ ಮಾಡಿದ್ದೀವಿ. ಸೊ ಇದನ್ನು ರೌಂಡಾಗಿ ಕೂಡ ಮಾಡ್ತಾರೆ. ಸೊ ರೌಂಡ್ ಶೇಪಲ್ಲೂ ಮಾಡ್ಬೋದು ಅಥವಾ ಈ ಥರ ಬಾಕ್ಸ್ ಶೇಪಲ್ಲೂ ಮಾಡ್ಬೋದು. ದುಡ್ಡು ಕೊಟ್ಟು ತೊಗೊಂಬರ್ಬೋದು. ಅದ್ರ ಬದಲು ನಾವು ಮನೇಲಿ ಮಾಡಿದ್ದೀವಿ ಅಂತ ಇರುತ್ತೆ. ಆಮೇಲೆ ವೇಲ್ ಕೂಡ ದುಪ್ಪಟ್ಟ ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನೋಡಿರಿ, ಯಾವ ರೀತಿ ಮಾಡ್ತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಾ. ನೋಡ್ತಾ ಇರಿ. ನೋಡಿರಿ, ಸೊ ಎಡ್ಜಸ್ಸಿಗೆ ಮಾತ್ರ 2 ಕುಣಿಕೆ ಹಾಕ್ಕೋಬೇಕು. ಸೊ ಇನ್ನೆಲ್ಲ ಒಂದೇ ಈ ಥರ ಗಂಟನ್ನ ಹಾಕ್ಕೊಡ್ತಾ ಬರಬೇಕು. ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋತಾ ಬರ್ರಿ. ನೀವು ಮಾಡೋಕ್ಕೂ ಕೂಡ ತುಂಬ ಈಸಿ ಆಗುತ್ತೆ. ನೋಡಿರಿ, ಈ ರೀತಿ ಸೊ ಅದನ್ನು ಲಾಸ್ಟ್ ಕುಣಿಕೆ ಒಳಗೆ ಈ ಥರ ಹಿಂಗೆ ಹಾಕ್ಕೊಳ್ತಾ ಚೈನ್ ಥರ ಮಾಡ್ಕೊಳ್ತಾ ಬರಬೇಕು. ನೋಡಿರಿ, ಕರೆಕ್ಟಾಗಿ ನೋಡ್ಕೊಳ್ರಿ ಹೇಗೆ ಮಾಡ್ತಾ ಇದ್ದೀನಿ ಅಂತ.
ಇದನ್ನು ಪಿನ್ನಲ್ಲಿ ಕೂಡ ಮಾಡ್ತಾರೆ. ಸೊ ಪಿನ್ನಲ್ಲಿ ಕೂಡ ಈ ಥರ ಹೆಣೆದ್ಬಿಟ್ಟು ಒಳೊಳಗೆ ಈ ಥರ ಹಿಂಗೆ ಅದೇ ಈ ಕ್ರೋಶ ಕಡ್ಡಿಯಲ್ಲಿ ನಾವು ಮಾಡ್ತಿದ್ದೀವಲ್ಲ ಆ ಥರ ಅದೊಂದು ಪಿನ್ನಲ್ಲಿ ಕೂಡ ಮಾಡ್ತಾರೆ. ನೀವು ಹಾಗೂ ಕೂಡ ಮಾಡ್ಬೋದು ಏನಾದ್ರು ಕ್ರೋಶ ಕಡ್ಡಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ. ಬಟ್ ಪಿನ್ನಲ್ಲಿ ಮಾಡೋಕ್ಕೆ ತುಂಬ ಹೆವಿ ಆಗುತ್ತೆ. ಸೊ ಈ ಥರ ನೀವು ಕ್ರೋಶ ಕಡ್ಡಿಯಲ್ಲಿ ಮಾಡ್ಬೋದು. ಕ್ರೋಶ ಕಡ್ಡಿಯಲ್ಲಿ ಮಾಡಿದೆ ಅಂದರೆ ತುಂಬ ಗಟ್ಟಿಯಾಗಿರುತ್ತೆ, ಅದು ಜಲ್ದಿ ಹಾಳಾಗಲ್ಲ. ನೋಡಿರಿ ಈ ರೀತಿ ಮಾಡಿಬಿಟ್ಟು ನೋಡಿರಿ ನಿಮಗೆ ಫಾಸ್ಟ್ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಚೈನ್ ನೀಟಾಗಿ ಹೆಣ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಈಗ ನೆಕ್ಸ್ಟ್ ಮತ್ತೆ ಹಾಕ್ತಾ ಇರೋದು ಎಡ್ಜಸಲ್ಲಿ ಮಾತ್ರ 2 ಕುಣಿಕೆ ಆಗಬೇಕು, ಅದನ್ನು ನೆನ್ಪಿಟ್ಕೊಳ್ರಿ. ಸೊ ಅದು ನೀಟಾಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗಿ 2 ಕುಣಿಕೆ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ನೋಡಿರಿ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿರಿ ಈ ರೀತಿ ಅದನ್ನು ಒಳಗೆ ಈ ರೀತಿ ಅದನ್ನು ಹೆಣ್ಕೊತ ಬರ್ರಿ. ನೋಡಿರಿ ನಾನು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ಅದನ್ನು ಹೆಣ್ಕೊಂಡು ಫುಲ್ ಅದನ್ನು ಒಂದು ಚೈನ್ ಆದ ತಕ್ಷಣ ಅದ್ರ ಪಕ್ಕದಲ್ಲಿರೋ ನೆಕ್ಸ್ಟ್ 2 ಚೈನ್ ಹಾಳ್ಕೊಂಡು ನೋಡಿರಿ ಈ ರೀತಿಗೆ ಕಂಪ್ಲೀಟಾಗಿ ಕಾಣ್ತಾ ಇದೆ. ಸೊ ಇದು ಈ ಥರನೇ ನೀವು ಫುಲ್ ಹೆಣ್ಕೊತ ಬರಬೇಕು. ನೋಡಿರಿ ತೋರಿಸ್ತಾ ಇದೆ ನೋಡಿರಿ ಯಾವ ರೀತಿ ಬಂದಿದೆ. ಫಸ್ಟ್ ಒಂದು ಮಧ್ಯದಲ್ಲಿ ಒಂದು ಚೈನು, ಅದಾದಮೇಲೆ ಅಕ್ಕಪಕ್ಕನೇ ಈ ರೌಂಡ್ ಥರ ಚೈನ್ ಹಾಕ್ಕೊತ ಬರಬೇಕು. ಸೊ ನಮಗೆ ಫಾಸ್ಟ್ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನೀವು ಇದನ್ನು ಮ್ಯಾಟ್ಗಳನ್ನು ನೋಡಿರಿ ಈ ರೀತಿ ಮ್ಯಾಟ್ಗಳನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಲೈನ್ ಹೇಳ್ತಿದ್ದಾರೆ. ಸೊ ಇದು ಹೀಗೆ ಕಾಣ್ತಾ ಇದೆ. ಸೊ ಈ ರೀತಿಯೇ ಪೂರ್ತಿ ಹೆಣ್ಕೊತ ಬರಬೇಕು ನೋಡಿರಿ. ಅದಾದಮೇಲೆ ಲಾಸ್ಟ್ ನಿಮಗೆ ಈ ರೀತಿ ಫಿನಿಶಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಅದು ಲಾಸ್ಟಿಗೆ ಅದು ಹೇಗೆ ಮಾಡಬೇಕು ಹೇಗೆ ಅಂತ ಫಿನಿಶಿಂಗ್ ಅಂತ ನೋಡ್ಕೊಳ್ರಿ. ಸೊ ನೋಡಿರಿ ಈ ರೀತಿ ಅದನ್ನು ಮತ್ತೆ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿರಿ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ ಆ ಥರ ನೋಡಿರಿ. ಲಾಸ್ಟ್ ಇನ್ನು ಉಳುಕಿದ ವೇಲಲ್ಲಿ ಅದನ್ನು ಈ ರೀತಿ ಹೀಗೆ ಒಳಗೆ ತೊಗೊಂಬಿಟ್ಟು ನೋಡ್ಕೊಳ್ರಿ. ಸೊ ಈ ರೀತಿ ಅದನ್ನು ಒಳಗೆ ತೊಗೊಂಡು ಒಂದು ಗಂಟು ಹಾಕ್ಕೊಂಡ್ರೆ ಆಯಿತು. ಸೊ ನಿಮ್ಮ ಮ್ಯಾಟು ಫುಲ್ ರೆಡಿ ಆಯಿತು. ಅದನ್ನು ಲಾಸ್ಟಿಗೆ ಕಟ್ ಮಾಡ್ಕೊಳ್ರಿ. ಸೊ ಆಯಿತಾ, ಈ ರೀತಿ ನಿಮ್ಮ ಮ್ಯಾಟ್ ಆಯಿತು. ಸೊ ಇದನ್ನು ನೀವು ಟೇಬಲ್ ಮ್ಯಾಟಾಗಿ ಅಥವಾ ಡೈನಿಂಗ್ ಟೇಬಲ್ ಮೇಲೆ ಅಥವಾ ದೇವ್ರ ಪೂಜೆ ಇದರಲ್ಲಿ ಟೇಬಲ್ ಈ ಥರ ಮ್ಯಾಟ್ಗಳನ್ನಾಗಿ ವೇಲ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ದೇವ್ರ ಪೀಠ ಇಡೋಕ್ಕೆ ಅಥವಾ ಟೇಬಲ್ ಮೇಲೆ ಎದ್ರ ಮೇಲೆ ಬೇಕಾದ್ರೂ ನೀವು ಈ ರೀತಿ ಹಾಕ್ಕೋಬೋದು. ಅಥವಾ ಇದಕ್ಕೆ ಇನ್ನೊಂದೆರಡು ವೇಲ್ಗಳನ್ನ ಜೋಡಿಸ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ನೋಡಿರಿ ತೋರಿಸ್ತಾ ಇದ್ದೀನಿ. ಇದು ಫುಲ್ ಕಂಪ್ಲೀಟ್ ಆಗಿರೋದು. ಇದಕ್ಕೆ ಮತ್ತೆ ಇನ್ನೊಂದೆರಡು ವೇಲ್ಗಳನ್ನ ಜೋಡಿಸ್ಕೊಂಬಿಟ್ಟು ಮಾಡ್ಬೋದು. ಅಥವಾ ನೀವು ಉಳಿದ ಸೀರೆ ಇರ್ತಾವಲ್ಲ ಸೀರೆಗಳನ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊಂಬಿಟ್ಟು ಮ್ಯಾಟ್ ಮಾಡ್ಬೋದು. ಸೊ ಇದು ಸೀರೆಯಲ್ಲಿ ಕಟ್ ಮಾಡಿರೋ ಮ್ಯಾಟು. ಇದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನು ಹೇಗೆ ಫಿನಿಶಿಂಗ್ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಸೀರೆಯಲ್ಲಿ ಈ ಥರ ರೀತಿ ಕಟ್ ಮಾಡ್ಕೊಂಬಿಟ್ಟು ಸೊ ಹೆಣ್ಕೊತ ಬಂದಿರೋದು. ಸೊ ಇದನ್ನು ಹೇಗೆ ಫಿನಿಶಿಂಗ್ ಮಾಡೋದು ಅಂತ ನೋಡಿರಿ. ಸೊ ಲಾಸ್ಟಿಗೆ ಇದೇ ರೀತಿ ಅದನ್ನು ಕಟ್ ಮಾಡಿಕೊಂಡು ಈ ಥರ ಇದು ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಂಡು ಮಾಡ್ತಾ ಇರೋದು ಇದು ಮ್ಯಾಟನ್ನ. ನೋಡಿರಿ ಯಾವ ರೀತಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ಸೊ ಅದನ್ನು ಯಾವ ರೀತಿ ಫಿನಿಶ್ ಮಾಡೋದು ಅಂತ ನೋಡ್ಕೊಳ್ರಿ. ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟು. ಸೊ ಈ ರೀತಿ ಇದನ್ನು ಈ ಕ್ರೋಶದಲ್ಲಿ ಹೆಣ್ಕೊಂಬಿಟ್ಟು ಸೊ ಈ ರೀತಿ ನೋಡಿರಿ ಆ ಒಂದಿದ್ರೊಳಗೆ ಇನ್ನೊಂದು ಇದೇ ರೀತಿ ಹಾಕ್ಕೊಳ್ತಾ ಬರಬೇಕು. ಸೊ ಈ ರೀತಿ ಹಾಕ್ಕೊಂಡು ಕುಣಿಕೆ ಹೆಣ್ಕೊಳ್ತಾ ಬರಬೇಕು. ಸೊ ಹೆಣ್ಕೊಂಡು ಬಂತು ಅಂದರೆ ನೋಡಿರಿ ಈ ರೀತಿ ಇದು ಮ್ಯಾಟು ರೆಡಿ ಆಗುತ್ತೆ. ಲಾಸ್ಟಿಗೆ ಈ ರೀತಿ ಒಂದು ಗಂಟು ಹಾಕ್ಕೊಂಡ್ರೆ ಆಯಿತು. ಸೊ ಉಳಿದಿರೋ ದಾರನ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಕಟ್ ಮಾಡಿಕೊಂಡ್ರೆ ನಿಮ್ಮ ಮ್ಯಾಟು ಹಾಕೋಕ್ಕೆ ಸಿದ್ಧ ಆಯಿತು. ನೋಡಿರಿ ನಾವು ಈ ರೀತಿ ಸೀರೆಯಲ್ಲೇ ಒಂದು 2-3 ಮ್ಯಾಟ್ಗಳನ್ನ ಹೆಣ್ದಿದ್ದೀವಿ. ಸೊ ಅದು ಈ ರೀತಿ ಕಾಣ್ತಾ ಇದೆ ನೋಡಿರಿ. 1-2-3 ಮ್ಯಾಟ್ಗಳನ್ನ ನಾವು ಹೆಣ್ದಿದ್ದೀವಿ. ಸೊ ನೀವು ಕೂಡ ಈ ಥರ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು.